ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಸುಂದರಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ. ಮುಂದುವರಿದ ಭಾಗ. ಮಾರುತಿ ಪೇಳಿದ ವೃತ್ತಾಂತವನ್ನು ಕೇಳಿ ಮೈಥಿಲಿ ನಂಬುಗೆಯಿಂದ ರಾಮನ ಕುರಿತಾಗಿ ಮತ್ತಷ್ಟು ಹೇಳೆಂದು ಕೇಳಿದಳಾಸಕ್ತಿಯಿಂದ. ಶ್ರೀರಾಮಚಂದ್ರನ ಗುಣಲಕ್ಷಣಗಳನ್ನು ವರ್ಣಿಸತೊಡಗಿದ ಕಪಿಯು ಪುರುಷ ಪುಂಗವನನ್ನು ಮನಸಾರೆ ಸ್ತುತಿಸುತ್ತ ಮೈಮರೆತನು ಪ್ರಾಭಂಜನಿಯು. ತೇಜಸ್ಸಿನಲ್ಲಿ ಸೂರ್ಯ, ಕ್ಷಮೆಯಲಿ ಧಾರಿಣಿ, ಕೀರ್ತಿಯೊಳಿಂದ್ರಂಗೆ ಸಮನು. ಧರ್ಮ ಸಂರಕ್ಷಣೆಗಾಗಿಯೇ ಬಂದಿಹ ಶತ್ರು ಸಂಹಾರಕನವನು. ಪುರುಷೋತ್ತಮನ ದೇಹ ಲಕ್ಷಣಗಳನ್ನೆಲ್ಲ ಬಣ್ಣಿಸುತ್ತಲಿ ಆಂಜನೇಯ. ಅವನೊತ್ತಿನಲಿ ನಿಂದ ಸೌಮಿತ್ರಿಯನು ಪೇಳ್ದ ಶ್ರೀರಾಮನಂತೆ ಅಜೇಯ. ನಿನ್ನನ್ನು ಹುಡುಕ್ತ ರಾಜಕುಮಾರರು ಋಷ್ಯಮುಖದ ಕಡೆ ಬರಲು ಸುಗ್ರೀವನೆನ್ನನು ಕಳುಹಿಸಿ ಕೊಟ್ಟನು ಪರಿಚಯವನ್ನು ಮಾಡಿಕೊಳ್ಳಲು. ಮಿತ್ರ ವಂಶದ ರಾಮ ಲಕ್ಷ್ಮಣರನ್ನು ಕಂಡು ಸನ್ಮಿತ್ರರವರೆಂದುಕೊಂಡು ಮಿತ್ರಜನಿರುವಂತ ಗಿರಿಯೆಡೆ ಕರೆದೊಯ್ದೆ ಬಾಹುಗಳೆಲ್ಲ ಲೆತ್ತಿಕೊಂಡು. ಪೇಳಲು ರಾಮಂಗೆ ಸುಗ್ರೀವ ನರಸಿಯ ಹಿಡಿದಿಟ್ಟ ವಾಲಿಯ ಕಥೆಯ. ಚರಿಯೆಂಬೆ ಸತ್ತ ಲಕ್ಷ್ಮಣನಗ್ರಜ ಕೊಟ್ಟನು ರವಿಜನಿಂಗಭಯ. ವಾಲಿಯ ಕೊಲ್ಲುವ ಸೀತೆಯ ನರಸುವ ಒಪ್ಪಂದವನ್ನು ಮಾಡಿಕೊಂಡು ರಾಮ ಸುಗ್ರೀವರು ಬೆಳೆಸಿಕೊಂಡರು ಸಖ್ಯ ಅಗ್ನಿ ಸಾಕ್ಷಿಯನ್ನಿಟ್ಟುಕೊಂಡು. ಆಗಸದಿಂದ ನೀನೆ ಸೇದಿದ್ದ ನಗಗಳ ತೋರಲು ಶ್ರೀರಾಮ ನಿಂಗೆ ತನ್ಮಯ ಮಡಿಲೊಳಗದನಿಟ್ಟು ಮರುಗುತ್ತಾ ತೋರಿಸಿದನು ಲಕ್ಷ್ಮಣಂಗೆ. ವಾಲಿಯು ಮರಣಿಸೆ ಪಟ್ಟವನೇರಿದ ಸುಗ್ರೀವನಪ್ಪಣೆ ಎಂದು ದಶದಿಕ್ಕಿನಲ್ಲಿ ಕಪಿಸೇನೆಯು ಹೊರಟಿತ್ತು ನಿನ್ನನ್ನು ಹುಡುಕಲಿಕ್ಕೆಂದು. ವಾನರನು ಕೂಡಿ ತೆಂಕಣದೆಡೆ ಬಂದೆ ಎದುರಾಯ್ತು ಬಹುದೊಡ್ಡ ಕಡಲು. ಮುಂದಾರಿ ಕಾಣದೆ ನಿಲ್ಲಲು ಜಾಂಬವ ಪ್ರೇರಣೆ ಕೊಟ್ಟ ಲಂಘಿಸಲು. ರಾಮನ ಕಾರುಣ್ಯದಿಂದಡೆ ತಡೆಗಾಳ ದಾಟಿ ಬಂದನು ಲಂಕೆ ಬಳಿಗೆ. ಸುವಿಧಾನಕ್ಕೆಂದಿದ್ದ ಲಂಕಾದೇವತೆಯನ್ನು ಮಣಿಸುತ್ತ ಕಾಲಿಟ್ಟೆನೊಳಗೆ. ವೈಶ್ರವಣನು ಕಟ್ಟಿ ಬೆಳೆಸಿದ ಸಾಮ್ರಾಜ್ಯದೊಳಗೆಲ್ಲ ಹುಡುಕಿದೆ ತಿರುಗಿ. ಅಲೆಯುತ್ತ ಬಂದ ಉದ್ಯಾನದೊಳು ನಿನ್ನರಸಲಿಕ್ಕಾಗಿ. ರಾಮನುಗ್ರಹದಿಂದಲೇ ದೊರಕಿತು ನಿನ್ನಯ ದರ್ಶನ ಯೋಗ. ರಾವಣನನ್ನು ಕೊಂದು ನಿನ್ನನ್ನು ಕರೆದೊಯ್ಯೆ ರಾಘವ ಬರುವನು ಬೇಗ. ನಿನಗಾಗಿ ಮುದ್ರಿಕೆಯುಂಗುರವನ್ನು ಕೊಟ್ಟು ಕಳುಹಿದನೆನ್ನನು ರಾಮ ಎನ್ನುತ್ತ ಶಿಕೆಯಲ್ಲಿ ಧರಿಸಿದ್ದ ಅಂಗುಲಿಯುಗವನ್ನು ನೀಡಿದ ಹನುಮ. ರಾಘವರ ಕಳುಹಿದ ಸಂದೇಶದುಂಗುರ ಚಾಚಿದ್ದ ಬೊಗಸೆಯೊಳಳಿಯೇ. ಆನಂದದಿಂದಲೇ ಪರವಶಳಾದಳು ದಶರಥ ನಂದನ ಛಾಯೆ. ತಾರಕ ಮಂತ್ರವು ನಾಮಧಾರಣೆ ಮಾಡಿ ಮುದ್ರಿಕೆಯೊಳು ಸೇರಿ ಬಂತು. ಸಾಧಕನಿಗೆ ಇಷ್ಟ ಸಿದ್ಧಿಯು ದೊರೆತಂತೆ ಕುಳಿತಾಳು ಸೀತೆ ಮೈಮರೆತು. ವಾನರ ಮುಖ್ಯನೊಳ್ ರಾಘವರಿರುವರ ಕ್ಷೇಮವ ಕೇಳಲು ಸೀತೆ. ಭರವಸೆಯನ್ನು ಕೊಟ್ಟ ಹನುಮಂತನ ಕೇಗೆ ಶುಭ ದಿನ ಬರುವುದೆಂದೆನಿತೆ. ಧನ್ಯವಾದಗಳು.